ಇಲ್ಲ, ಎಲ್ಲರೂ ಒಳಗಡೆ ಇದ್ದಾರಾ? ಮದನ್, ಏನ್ರಿ ನೀವು ಈ ವಯಸ್ಸಲ್ಲಿ? ನಿಮ್ ಸಾಮಾನ್ಯ ಕಾರಲ್ಲಿ ನೋಡೋ ಅಭ್ಯಾಸ ನನಗೆ. ಏನಿದು ಸೈಕಲ್ ಎಲ್ಲ ಸವಾರಿ? ಆಫೀಸಲ್ಲಿ ಸ್ವಲ್ಪ ವ್ಯಾಯಾಮ ಆಗಿದ್ದು ಸೈಕಲ್ ಮಾಡ್ತಾ ಇದ್ದೀನಿ, ಎಲ್ಲ ಕೈ ಕೂತು ಸಾಕಾಯ್ತು. ಹೌದಾ? ಓ ಲತಾ, ನೀವು ಕೂಡ ಇದೆ, ಇದೇನು ಆಶ್ಚರ್ಯ? ಏನ್ ಮಾಡೋದು ಸರ್, ರುಟೀನ್ ಲೈಫ್ ಬೋರ್ ಆಯ್ತು. ಎಲ್ಲ ಟಿವಿ ಸೀರಿಯಲ್ ನೋಡಿ ನೋಡಿ ಬೋರ್ ಆಯ್ತು. ಮನೆ ಕೆಲಸ ಎಲ್ಲ ಮೆಷಿನ್ಗಳು ಮಾಡ್ತಾ ಇದ್ದಾವೆ ಇವಾಗ. ಅದಕ್ಕೆ ನಾನು ನನ್ನ ಫ್ರೆಂಡು ಲಾಂಗ್ ವಾಕ್ ಹೋಗೋಣ ಅಂತ ಬಂದ್ವಿ. ಅಷ್ಟಾದ್ರೂ ಎಕ್ಸರ್ಸೈಸ್ ಆಗುತ್ತೆ ಅಂತ. ಹೌದು, ಇದೇನಿದು ನಿಮ್ಮ ಅವತಾರ? ಇಲ್ಲಿ ಈ ಅವತಾರದಲ್ಲಿ ಏನ್ ಕರ್ಕೊಂಡು ಹೋಗ್ತಿದ್ದೀರಿ ನೀವು? ನಿಮ್ದೆಲ್ಲ ಒಂದೊಂದು ಸ್ಟೋರಿ, ಆದ್ರೆ ನಂದು ಒಂದು ಸ್ಟೋರಿ ಇರ್ಬೇಕಲ್ವಾ? ನಾನು ಶಾಲೆ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಪಾತ್ರ ನಡ್ಸ್ಕೊಡ್ತೀನಿ ಅಂತ ಹೇಳಿದ್ದೆ ಒಂದ್ಸಲ. ಅದಕ್ಕೆ ಈ ವೇಷಭೂಷ ಎಲ್ಲ ಹಾಕೊಂಡು ನಾವು ಸೈಕಲ್ ಓಡಾಡೋದ್ರೆ ಇವತ್ತು ಈ ವೇಷದಲ್ಲಿ ಸೈಕಲ್ ಹೊಡಿಯಕ್ಕಾಗತ್ತಾ? ಆಮೇಲೆ ಬಿದ್ದು ಮರ್ಯಾದೆ. ಅದಕ್ಕೆ ಮನೆಗೆ ನಡ್ಕೊಂಡು ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ದೀನಿ. ಸರಿ ಬನ್ನಿ, ಕೂತು ಮಾತಾಡೋಣ. ಓಕೆ, ಮನೆ ಕೂತ್ಕೊಳ್ಳೋಣ. ಹೌದು, ಎಷ್ಟು ದಿವಸ ಆಗಿತ್ತು ಅನ್ಸುತ್ತೆ. ಎಲ್ಲರೂ ನೋಡ್ತಾ ಇದ್ದೀವಿ, ಎಲ್ರಿಗೂ ಒಂದೇ ಇದು ಇಂಟೆನ್ಷನ್. ಎಲ್ಲರೂ ಎಕ್ಸರ್ಸೈಸು ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸಾಮಾನ್ಯ ನಮಗೆ ಆಗಲ್ಲ, ಇದಕ್ಕೆ ಏನಾದ್ರು ಮಾಡ್ಬೇಕು ನೋಡಿ. ನಾವು ಎಲ್ಲ ಸೇರ್ಕೊಂಡು ನಮ್ಮ ದೊಡ್ಡ ಕನ್ನಡ ಸಂಘಟನೆ ಇದೆ ಮುಂದ್ಗಡೆ, ಅವ್ರದ್ದು ಇದು ನೋಡ್ಕೊಂಡು ನಾವು ಅವ್ರ ಜೊತೆ ನಾವು ಯಾಕೆ ಮಾಡಬಾರ್ದು ಅಂತ ನಮಗೊಂದು ಅಭಿಪ್ರಾಯ. ಏನು ಹೇಳ್ತೀರಾ ಅದಕ್ಕೆ? ಮಾಡೋಣ, ಏನಾದ್ರು ಮಾಡಿ ಇದು ಫಿಟ್ನೆಸ್ ಇವೆಂಟ್ ಮಾಡ್ಬೋದು. ವಿಂಟರಲ್ಲಿ ಮೂವಿ ನೈಟ್ಸ್ ಮಾಡ್ಬೋದು, ಮತ್ತೆ ಇದು ಕನ್ನಡ ಕ್ಲಾಸ್ ಮಾಡ್ಬೋದು. ಇವರು ಕ್ಲಾಸ್ ಹೇಳಿದ್ರೆ ಇವಾಗ ಅಂತ ಸುಮಾರು ಇವೆಂಟ್ ಮಾಡ್ಬೋದು. ಇದು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡೋಣ. ಮೂವಿ ನೈಟಾ? ಮೂವಿಯು ನನಗೂ ಸ್ವಲ್ಪ ದೂರನಪ್ಪ. ನಾನು ಉಪೇಂದ್ರನ್ ಫ್ಯಾನು. ಇದು ರಿಯಲ್ ಸ್ಟಾರ್ ನೋಡ್ತೀನಿ. ಈ ನಡುವೆ ಯಾಕೋ ಉಪ್ಪಿನೋ ಯಾರು ಒಳ್ಳೆ ಪಿಕ್ಚರ್ ಬಿಟ್ಟಿಲ್ಲ. ಅದಕ್ಕೆ ಅನ್ಕೊಂಡಿದ್ದೀನಿ ರಿಯಲ್ ಆಗಿ ಒಂದು ಟೆಲಿಸ್ಕೋಪ್ ಬಿಟ್ಟು ರಿಯಲ್ ಸ್ಟಾರ್ನ ನೋಡ್ಬೋಣ ಅಂತ. ಸ್ವಲ್ಪ ಚಾಲೆಂಜಿಂಗ್ ಆದ್ರೂ ಇರುತ್ತೆ. ಮಾಡ್ಬೋದು, ಮಾಡಕ್ಕೆ ಬೇಕಾದಷ್ಟಿದೆ. ವರ್ಷದಲ್ಲಿ ಯಾವ್ದ್ಯಾವ್ದು ಎಷ್ಟು ಸರಿ ಮಾಡ್ತೀವಿ ಅಂತಾನು ನೋಡ್ಬೇಕಲ್ವಾ? ಏನಾದ್ರು ಕಮ್ಯುನಿಟಿ ಅಂತ ಎಲ್ಲರೂ ಸೇರ್ ಮಾಡಿದ್ರೆ ಅದಕ್ಕೆ ದುಡ್ಡು ಬೇಕು. ನಾನು ಲೇಡೀಸ್ಗೆ ಓಕೆ ವಿಂಟರಲ್ಲಿ ಲೇಡೀಸ್ ನೈಟ್ ಮಾಡ್ಬೋದು, ಕ್ಯಾರಿಯೋಕೆ ಮಾಡ್ಬೋದು ಅಂತ ಕನ್ವಿನ್ಸ್ ಮಾಡ್ತೀನಿ. ಸರಿ ಬಿಡಿ, ಎಲ್ಲರೂ ಕೇಳ್ಬಿಟ್ಟು ಏನಾದ್ರು ಮಾಡೋಣ. ಇದು ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಇದು ಬಾಲ್ ಇಟ್ಕೊಂಡು ಕಬಡ್ಡಿ ಆಡ್ತಾರಲ್ಲ, ಇದು ಸೂಪರ್ ಬಾಲ್, ಅದು ಒಂದು ನೈಟ್ ಮಾಡ್ಬೋದು. ಸೂಪರ್ ಬಾಲ್ ನೈಟು ಫ್ಯಾನ್ಸಿ ಡ್ರೆಸ್ ಮಾಡ್ಬೋದು, ಕರಾಟೆ ಮಾಡ್ಬೋದು. ಆಮೇಲೆ ಇದು ತೀರ್ಥಯಾತ್ರೆ ಹೋಗ್ಬೋದು. ಆ ಥರದ್ದೆಲ್ಲ ಹೇಳಿದ್ರು. ಹೌದು, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಅದಕ್ಕೊಬ್ಬ ಲೀಡರ್ ಬೇಕಲ್ರಿ. ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಕ್ ಸಪೋರ್ಟಿಂಗ್ ಸ್ಟಾಫು ಬೇಕು. ನೋಡಿ ಇವಾಗ ನೀವು ಹೇಳಿದ್ದಕ್ಕೆ ನನಗೆ ಈ ಸ್ಕೂಲ್ಗಳಲ್ಲೆಲ್ಲ ಮಾಡೋ ಅಭ್ಯಾಸ ಮಕ್ಕಳಿಗೆ ಕೈ ನಾವು ನಡೆಸ್ತಾನೆ ಇರ್ತೀವಿ. ಆದರೂ ನನಗೆ ಸಪೋರ್ಟಿಂಗ್ ಸ್ಟಾಫ್ ಯಾರು ಬರ್ತಾರೆ? ನೀವು ಬರ್ತೀರಾ? ನೀವೇ ಆಗಿ ಲೀಡರು. ಲೀಡ್ರಾ? ಏನಪ್ಪ ನೀವು ಅಂದ್ಬಿಟ್ರೆ ನಾನು ಲೀಡ್ರ್ ಆಗ್ಬಿಟ್ರೆ ನನಗೆ ಅಸಿಸ್ಟೆಂಟ್ಗಳು ಬೇಡ, ಸುಮ್ಮನೆ ಲೀಡ್ರ್ ಆಗ್ಬಿಡಕ್ಕಾಗತ್ತಾ?
ಅಯ್ಯೋ ಅದಿಷ್ಟು ಇಲ್ಲ ಟೆಂಟು ಇಲ್ಲ. ನೀವು ಕಾರ್ಯ ಮಾಡಿ ನಾನು ದರ್ಶನ ಮಾಡ್ತೀನಿ, ನಾನು ಕಾರ್ಯದರ್ಶಿ ಆಗ್ತೀನಿ. ಸರಿ ಲತಾ, ನೀವ್ ಯಾಕೆ ಕಾರ್ಯದರ್ಶಿ ಆದ್ರೆ ನೀವ್ ಯಾಕೆ ಫಂಡ್ ಮ್ಯಾನೇಜ್ ಮಾಡಬಾರ್ದು? ಓಕೆ, ಒಳ್ಳೇದಾಯ್ತು. ಕಾಸಿಗೆ ತಕ್ಕ ಕಜ್ಜಾಯ, ಸಾರಿ ಕಾಸಿಗೆ ತಕ್ಕ ಖಜಾಂಚಿ. ಆದ್ರೂ ಒಂದು ಯೋಚನೆ ನೋಡೋಣ. AAC ಆನಂದ್ ಅರುಣ ಕುಮಾರ್ ಪ್ರೆಸಿಡೆಂಟ್ ಅಂತ ಚೆನ್ನಾಗಿ ನನ್ನ ಗೇಲಿ ಮಾಡ್ಬೋದಲ್ವಾ? ಯಾಕೆ ಯೋಚನೆ ಮಾಡ್ತಿರ್ರಿ ನೀವು? ನಿಮ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ವಾ? ಕ್ಲಾಸ್ ತಗೋವಂತ್ರಿ ಎಲ್ಲಾರು. ಹಾಗಂತೀರಾ? ಸೈಕಲ್ ಸಿಟಿಗ ರಾಜಕೀಯ ಸಿಗ ಹಂಗೆ ಮತ್ತೆ ನನ್ನ ಯೋಚನೆ ಏನಂದ್ರೆ, ಇನ್ನು ಮೇಲೆ ಜನ KKCD ವಿಲ್ ಬಿ ಲೆಡ್ ಬೈ MLA ಅಂದ್ರೆ ಮದನ್, ಲತಾ, ಆನಂದ್ ಫ್ರಮ್ ಸರಕಾಗ ಕೌಂಟಿ ಅಂತಾರೆ ಅಂತ. ಏನೋ ತಿಳ್ಕೊಂಡು ಹೊಸ ಸರ್ಕಾರ ಮಾಡ್ತೀರ ಅಂತಿರಲ್ಲ, ನಮಗೂ ಏನಾದ್ರು ಪಾತ್ರ ಇದೆಯೇ? ಇದೆಯಲ್ಲ ಸರ್, ಕೊಡ್ತಾರಂತೆ ಬಿಡಿ. ನಿಮಗೂ ಇದೆ, ಎಲ್ರಿಗೂ ಇದೆ. ಅಲ್ಲ, ಬರೀ ಸೈಕಲ್ ಓಡಾಡ್ಕೊಂತ ರಂಗಿಂದ ನಡ್ಕೊಂತಾನೆ ಸುಟ್ಟು ಮಾಡ್ತೀರೋ ಅಥವಾ ಹೊಟ್ಟೆಗೆ ಏನಾದ್ರು ಊಟ ಇಟ್ಟಿದ್ದೀರೋ? ಹೌದಲ್ವಾ, ಅದನ್ನು ಅವಾಗ ವ್ಯವಸ್ಥೆ ಮಾಡ್ತೀವಂತೆ. ಅದಕ್ಕೇನಂತೆ, ಏನಂತೀರಾ? ಇದೆಲ್ಲ ಸರ್ಕಾರ ಬೇಕು. ಧನ್ಯವಾದ. ಚೆನ್ನಾಗಿದೆ ಇಂಟ್ರೊಡಕ್ಷನ್. ಜೀವನದಲ್ಲಿ ಎಲ್ರಿಗೂ ಒಂದೇ ಸಲ ಸಿಗೋದು, ಎರಡನೇ ಸಲ ಕೊಟ್ಟಿದೆಯಲ್ಲಪ್ಪ.